ಓಲೈಕೆ ರಾಜಕಾರಣಕ್ಕ ಇರೋ ಗಡಿಯೆಲ್ಲ ದಾಟೈತಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ. ಲಾಡ್ಲೆ ಮಶಾ ಕೇಸ್ ಸೇರಿ 8 ಕೇಸನ್ನ ಸರ್ಕಾರ ಮುಸ್ಲಿಮರಿಗಾಗೆ ವಾಪಸ್ ತಗೊಂಡಿದೆ. ಕ್ಯಾಬಿನೆಟ್ ನಿರ್ಧಾರ ಆಗಿದೆ, ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಕರ್ನಾಟಕದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದವ್ರಿಗೆ ಸರ್ಕಾರ ರಕ್ಷಣೆ ಕೊಡ್ತೈತಿ. ಬಂಗಾಳದಾಗ ನಡೆದಿರೋ ಆಕ್ಷನ್ ಅನ್ನ ಕರ್ನಾಟಕದಾಗ ಎಕ್ಸ್ಪೆಕ್ಟ್ ಮಾಡಿದ್ರ ನಮ್ಮಷ್ಟು ಮೂರ್ಖರು ಬೇರೆ ಯಾರು ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತನ್ನ ಅಸಲಿ ಬಣ್ಣ ಮತ್ತೊಂದ್ಸಲ ತೋರಿಸ್ಕೊಟ್ಟೈತಿ. ಸಚಿವ ಸಂಪುಟದಾಗ ನಿರ್ಧಾರ ಮಾಡಿ 52 ಕೇಸ್ಗಳನ್ನ ವಾಪಸ್ ತಗೊಂಡಾರ. 52 ಕೇಸ್ ವಾಪಸ್ ತಗೊಳ್ಳೋದು ಏನು ಕರ್ನಾಟಕ ಕಾಂಗ್ರೆಸ್ ಹೆಮ್ಮೆ ಅಲ್ರಿ. ಹಿಂದಿದ್ದ ಸರ್ಕಾರ ಕೂಡ ಈ ರೀತಿಯ ಕೇಸ್ಗಳನ್ನ ವಾಪಸ್ ತಗೋತೈತಿ. ಯಾವ ರೀತಿ ಕೇಸ್ಗಳು? ರೈತ ಸಂಘಟನೆಯವರ ಪ್ರತಿಭಟನೆ ಆಗಿರ್ಬೋದು, ವಿದ್ಯಾರ್ಥಿಗಳ ಪ್ರತಿಭಟನೆ ಆಗಿರಬಹುದು, ಅಥವಾ ಸಂಘಟನೆಗಳದು, ದಲಿತ ಸಂಘಟನೆ, ಮಾದಿಗ ಸಮುದಾಯದವರು, ಸಮಥಿಂಗ್ ಹಿಂಗಿರ್ತಾವಲ್ರಿ. ಏನೇ ಒಂದು ಸಂಘಟನೆ ಇರಲಿ, ಮುಖ್ಯವಾಗಿ ಕನ್ನಡ ಪರ ಹೋರಾಟಗಾರರು ಏನು ಪ್ರತಿಭಟನೆಗಳು ಮಾಡಿರ್ತಾರ, ಅವ್ರ ಮೇಲೆ FIR ಕೇಸ್ ರಿಜಿಸ್ಟರ್ ಆಗಿರ್ತಾವಲ್ಲ, ಆ ರೀತಿಯ ಕೇಸ್ಗಳನ್ನ ಸರ್ಕಾರ ವಾಪಸ್ ತಗೋತೈತಿ. ಆದ್ರ ಪ್ರತಿಭಟನೆ ಈ ರೀತಿಯ ಕೇಸ್ಗಳನ್ನ ವಾಪಸ್ ತಗೊಳ್ಳೋ ಬರದಾಗ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸ್ವತಃ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಒಂದು ಕೇಸನ್ನ ವಾಪಸ್ ತಗೊಂಡಾರ. ಬರೋಬ್ಬರಿ ಲೆಕ್ಕ ನೋಡಿದ್ರೆ 8 ಕೇಸ್ ಇದ್ದಾವಂತ ಆ ರೀತಿಯಾದದ್ದು. ಅದು ಕೂಡ ಒಂದು ಸಮುದಾಯವನ್ನ ಓಲೈಕೆ ಮಾಡಕ 8 ಕೇಸ್ಗಳನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಂಡೈತಿ. ಕರ್ನಾಟಕ ಸರ್ಕಾರ 8 ಕೇಸ್ಗಳನ್ನ ವಾಪಸ್ ತಗೊಂಡೈತಿ. ಅದು ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದ ಅಂತೇನು ಹೇಳಿದ್ನಲ್ರಿ, ಅದ್ರಾಗ 7ಕ್ಕೆ 7 ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಸಂಬಂಧಪಟ್ಟಿದ್ದು, ಒಂದು ಮಾತ್ರ ಹಿಜಾಬ್ ಹೋರಾಟಕ್ಕೆ ಸಂಬಂಧಪಟ್ಟಿದ್ದಂತ. ಈ ಲಾಡ್ಲೆ ಮಶಾಕ್ ದರ್ಗಾದ್ ಗೊತ್ತೈತಲ್ರಿ ನಿಮ್ಗ? ಅಲ್ಲಿ ಶಿವರಾತ್ರಿ ದಿನ ಮಾತ್ರ ಹಿಂದೂಗಳಿಗೆ ಪೂಜೆ ಮಾಡಕ್ ಅವಕಾಶ ಐತಿ. ಅಲ್ಲಿರೋ ಒಂದು ಶಿವಲಿಂಗಕ್ಕ ಅವತ್ತು ಶಿವರಾತ್ರಿ ದಿನ ಹಿಂದೂಗಳು ಪೂಜೆ ಮಾಡಕ್ ಹೋದ್ರ ಶಿವಲಿಂಗಕ್ಕ ಮಲಮೂತ್ರವನ್ನ ಎರಚಿ ಅಶುದ್ಧ ಮಾಡಿದ್ರು. ಕೋರ್ಟ್ ಆದೇಶ ತಗೊಂಡು ಶುದ್ಧೀಕರಣ ಮಾಡಕ್ಕಂತ ಹಿಂದೂಗಳು ಹೋದಾಗ ಆಳಂದದ ಮುಸ್ಲಿಮರು ಮಾಡಕ್ ಹೆಂಗ ಅವಕಾಶ ಕೊಟ್ರಿ ಅಂತ ರೊಚ್ಚಿಗೆದ್ದು ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಕ್ ಶುರು ಮಾಡಿದ್ರು. ಏನವ್ರ ರೋಷಾವೇಶ, ಕಲ್ಲು ತೂರಾಟ, ಬಿಡಂಗಿಲ್ಲ ನಾವು ಅಂತ ಹೊಡೆದಾಡೋದು ಬಡದಾಡೋದು, ಪೊಲೀಸರ ಮೇಲ ನಿರ್ದಾಕ್ಷಣ್ಯವಾಗಿ ಕಲ್ಲು ಉಗ್ದಿದ್ರು, ಹಿಂದೂಗಳ ಮೇಲ ಹಲ್ಲೆ ಮಾಡೋ ಪ್ರಯತ್ನ ಪಟ್ಟಿದ್ರು. ಅದ್ರಾಗ 7 FIR ರಿಜಿಸ್ಟರ್ ಆಗಿದ್ದು, 7ಕ್ಕೆ 7 ಕೇಸ್ಗಳನ್ನ ವಾಪಸ್ ತಗೊಂಡು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಮನಸ್ಸೊಳಗ ಅವರಿಗಾಗಿರುವ ಪ್ರೇಮವನ್ನ ತೋರಿಸಿಕೊಟ್ಟಾರ ನೋಡ್ರಿ. ಇದು ಬಹಳಷ್ಟು ಆಕ್ರೋಶಕ ಕಾರಣ ಆಗೈತಿ. ಇದಕ್ಕ ಯಾವ ರೀತಿ ಕಿಡಿ ಹತ್ತೈತಿ ಕರ್ನಾಟಕದಾಗ ಅಂದ್ರ ವಿರೋಧ ಪಕ್ಷದವ್ರು ಎಲ್ಲಾರು ಚಿಮ್ಮಾರಿ ಹಾಕಕತ್ತಾರ ಸರ್ಕಾರಕ್ಕ. ಜನರು ಕೂಡ ಏನಪ್ಪ ಓಲೈಕೆ ರಾಜಕಾರಣ, ಏನಿದು ಕತಿ ಅಂತ ಮಾತಾಡತ್ತಾರ. ಇದಕ್ಕೆ ನಮ್ಮ ಪರಮೇಶ್ವರ್ ಅವರು ಪುಣ್ಯಕ್ಕ ಗೊತ್ತಿಲ್ಲಪ್ಪ ಅಂತ ಹೇಳೋ ಬದ್ಲಿ, ಹೌದು ಸಂಪುಟ ರೆಡಿ ಮಾಡಿ ಕೊಡ್ತು ಲಿಸ್ಟ್ನ, ನಾವು ಅವಳನ್ನ ವಜಾ ಮಾಡಿದ್ವಿ, ಕೇಸ್ಗಳನ್ನ ವಾಪಸ್ ತಗೊಂಡ್ವಿ ಅಂತ ಹೇಳಿಬಿಟ್ರು. ಏನೇನು ನಾರ್ಮಲ್ ಹಿಂಗೈತಿ ಬಹಳ ಅನ್ನೋ ಥರ ಹೇಳಿಬಿಟ್ರು. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ, ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಎಷ್ಟು ಆರಾಮಾಗಿ ಹೇಳಿದ್ರು ಅಂದ್ರ, ಏನು ಬಿಡು, ಏನು ಸಣ್ಣ ಕೇಸ್ ವಾಪಸ್ ತಗೊಂಡಿವಲ್ಲ ಅನ್ನೋ ರೀತಿ ಹೇಳಿಬಿಟ್ರು. ಇಂಥ ವಿವಾದಿತ ಕೇಸ್ಗಳನ್ನ ವಾಪಸ್ ತಗೊಂಡು ಏನು ಸಂದೇಶ ಕೊಡಕ್ ಹೊಂಟೈತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ? ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಎಷ್ಟು ರೀ, ತುಷ್ಟೀಕರಣ ರೀ ಎಷ್ಟು. ಪ್ರತಿ ಒಂದ್ರಾಗೂ ನಾವು ತುಷ್ಟೀಕರಣ ಮಾಡೇ ಮಾಡ್ತೀವಿ ಅಂದ್ರ ಅದು ಹೆಂಗ ಒಪ್ಕೊಳ್ಳೋದು? ಎಲ್ಲರಿಗೂ ಒಂದೇ ರೀತಿ ಕಾನೂನನ್ನ ತರ್ತೀವಿ, ನಮ್ದು ಅಹಿಂದ ಸರ್ಕಾರ ಅನ್ನೋರು ಇದು ಯಾವ ರೀತಿಯ ಅಹಿಂದ ರಾಜಕಾರಣ? ಮುಸ್ಲಿಮರಿಗಾಗೆ ಇರುವಂತ ಸರ್ಕಾರ ಅಂತ ಮಂದಿ ಮಾತಾಡಕ ಚಾಲು ಮಾಡಿಬಿಟ್ಟಾರ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಕೆಲಸಗಳನ್ನ ಸಾಲಾಗಿ ಮಾಡ್ಕೋತ ಬಂದೈತಿ. ಈ ಲಾಡ್ಲೆ ಮಶಾಕ್ ಕೇಸ್ ಯಾಕೆ ವಾಪಸ್ ತಗೊಂಡರು ಅಂತ ಒಂದು ಲೆಟರ್ ವೈರಲ್ ಆಗತೈತಿ. ನಮ್ಮ UT ಖಾದೀರ್ ಅದಾರಲ್ರಿ ಸ್ಪೀಕರ್, ಅವರು ಒಂದು ಲೆಟರ್ ಬರ್ದಿದ್ರು ಕರ್ನಾಟಕ ಸರ್ಕಾರಕ್ಕೆ. ಲಾಡ್ಲೆ ಮಶಾಕ್ ಕೇಸ್ ಏನೈತಲ್ಲ ಅದನ್ನ ವಾಪಸ್ ತಗೋರಿ ದಯವಿಟ್ಟು ಅಂತ. ಅವರ ಮಾತಿಗೆ ಹೋಗೊಟ್ಟು ಕೂಡ ತಗೊಂಡಿರ್ಬೇಕು ಅಂತ ಮಂದಿ ಮಾತಾಡಕತ್ತಾರ. ಬಟ್ ಖಾದೀರ್ ಸಾಹೇಬ್ರು ಈ ರೀತಿ ಅವರು ಕೂಡ ಒಂದು ಸಮುದಾಯವನ್ನ ಯಾಕೆ ಹಿಂಗೆ ಹಿಡ್ಕೊಂಡಾರೋ, ತಮ್ಮ ಸಮುದಾಯ ಅಂತ ಹೇಳಿ ಹಿಡ್ಕೊಂಡಾರೋ ಗೊತ್ತಿಲ್ಲ. ಬಟ್ ಅವ್ರ ಲೆಟರ್ ಬರ್ದಿದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗತೈತಿ. ವಿಪರ್ಯಾಸ ಹೆಂಗೈತಿ ನೋಡ್ರಿ. ಬ್ಯಾರೆ ಬ್ಯಾರೆ ರಾಜ್ಯದಾಗ ಹೆಂಗೆಲ್ಲ ಆಕ್ಷನ್ಗಳು ತಗೊಳತ್ತಾರ ಅಲ್ಲಿನ CMಗಳು, ಅಲ್ಲಿನ ಪೊಲೀಸರು. ಬಟ್ ನಮ್ಮ ಕರ್ನಾಟಕದಾಗ
ಪೊಲೀಸ್ಗೆ ಎರ್ರ ಬಿರ್ರಿ ಕಲ್ಲು ಉಗ್ದವಂಗ ನಾವು ಹೋಗಪ್ಪ ತಮ್ಮ ನೀ ಸಣ್ಣವಿದ್ದಿ ಹೋಗಪ್ಪ ಪರವಾಗಿಲ್ಲ ಅಂತ ಅವ್ರ ಕೇಸನ್ನ ವಾಪಸ್ ತಗೊಂಡ್ ಕಳ್ಸಾಕತ್ತೀವಿ. ಮಧ್ಯಪ್ರದೇಶ ಒಳಗ ಧರ್ಮಶಾಲಾದು ಏನು ಕೇಸ್ ನಡೀತು ನಿಮಗೆಲ್ಲ ಗೊತ್ತೈತಿ. ಹೈಕೋರ್ಟ್ ಹೇಳ್ತು ಧರ್ಮಶಾಲಾ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ದರ್ಗಾ ಮಾಡ್ಕೊಂಡಿದ್ದ ಮುಸ್ಲಿಮರಿಗೆ ಖಡಕ್ ವಾರ್ನಿಂಗ್ ಕೊಡ್ತು, ಅದನ್ನ ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅಂತ. ಅದಷ್ಟೇ ಅಲ್ರಿ, ನಿನ್ನೆ ರಾತ್ರಿವರೆಗೂ ಮಾತ್ರ ಅದು ಮುಸ್ಲಿಮರ ಕೈಯೊಳಗಿತ್ತು. ಇವತ್ತು ಶುಕ್ರವಾರ, ಇವತ್ತದು ಸಂಪೂರ್ಣವಾಗಿ ಹಿಂದೂಗಳ ಪಾಲಾಗೈತಿ. ಅದಕ್ಕೆ ಮಧ್ಯಪ್ರದೇಶದ ಪೊಲೀಸರು ಯಾವ ರೀತಿ ಕಾರ್ವಾಯಿ ಮಾಡತ್ತಾರ ನೋಡ್ರಿ. ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡತ್ತಾರ, ಶುಕ್ರವಾರ ಇವತ್ತು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಯಾರೇ ಮುಸಲ್ಮಾನರು ಇಲ್ಲಿ ಬಂದು ನಮಾಜ್ ಮಾಡೋ ಹಂಗಿಲ್ಲ. ಕಲ್ಲುಗಿತ್ತನು ಅದನ್ನ ಮಾಡ್ತನು ಇದನ್ನ ಮಾಡ್ತನು ಅಂದ್ರೆ ನಡೆಯೋದಿಲ್ಲ, ನಾವು ಫುಲ್ ಫೋರ್ಸ್ಲೇ ಬಂದೀವಿ ಅಂತ ಸಾಕಷ್ಟು ಫೋರ್ಸ್ ತಗೊಂಡು ಹೋಗಿ ಅಲ್ಲಿ ನಿಂತು ಬಿಟ್ಟಾರ. ಯಾವ ಕಲ್ಲು ಎತ್ತಿದ್ರು ಅವಂಗ ಬೀಳ್ತೈತಿ ಏಟ್ ಜೋರಂಗಿ. ಆ ರೀತಿ ಆಕ್ಷನ್ ಅಲ್ಲಿ ತಗೊಂಡಾರ. माननीय उच्च न्यायालय के निर्णय का गलत अनुवाद कर रहे हैं, गलत इंटरप्रिटेशन कर रहे हैं। मैं उनको आखिरी बार समझाइश देने आया हूं। अब तक का समय उनका था, अब तक मतलब गुरुवार की शाम का जो ये समय है वो उन तक का था। अब जो है वो कानून का पालन होगा, विधि का शासन होगा। जिसकी हिम्मत है, जिसको लगता है वो ऐसा कर सकता है, वो कल प्रयास कर ले। हम उसके लिए पूरी तरीके से तैयार हैं और कल वो मान के चले, उसके ऊपर जो उसने अब तक नहीं सोचा होगा वो कार्रवाई होगी। ಮಧ್ಯಪ್ರದೇಶದಾಗ ಈ ರೀತಿ ಆದ್ರ ವೆಸ್ಟ್ ಬಂಗಾಳದಾಗ ಸುವೇಂದು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲಾ ಬದಲಾಗೈತಿ. ಪ್ರತಿ ಒಂದರೊಳಗೂ ಕಂಡಿಡಾಕತ್ತಾರ ಅವರು. ಸ್ವತಃ ಸುವೇಂದು ಅಧಿಕಾರಿ ಗಲಭೆ ನಡೆದ ಸ್ಥಳಕ್ಕೆ ಬಂದು ಈ ರೀತಿ ಇನ್ನೊಂದು ಸಲ ರಿಪೀಟ್ ಆಗಬಾರ್ದು ಅಂತ ತಾವೇ ಮಾತಾಡ್ತಾರ. ಯಾರು ಕೂಡ ಧರ್ಮಾಧಾರಿತ ಘೋಷಣೆಗಳನ್ನ ಹೇಳಿ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋ ಹಂಗಿಲ್ಲ. ಮುಸ್ಲಿಂ ಮೆಜಾರಿಟಿ ಏರಿಯಾ ಐತಿ ಅಂತ ಕಡಿಮೆ ಮೆಜಾರಿಟಿ ಇರೋರ್ನ ಬಡಿಯೋ ಹಂಗಿಲ್ಲ, ಹೊಡೆಯೋ ಹಂಗಿಲ್ಲ. ಬಂಗಾಳದಾಗ ನಿಮ್ಮ ಆಟ ನಡೆಯೋದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರೂ ಒಂದೇ ರೀತಿ ಇರಬೇಕು. ಸ್ಟ್ರಿಕ್ಟ್ ಆಗಿ ಖಡಕ್ ಆಗಿ ವಾರ್ನಿಂಗ್ ಕೊಡಕತ್ತಾರ. हाथ में पत्थर उठाना, पत्थरबाजी करना और रिलीजियस नारा के साथ गुंडागर्दी करना, ये बंगाल में नहीं होगा, नहीं होगा, नहीं। ಸುವೇಂದು ಅಧಿಕಾರಿ ಆರ್ಡರ್ ಬಂದ್ರೆ ಅಲ್ಲಿ ಯಾರೂ ಕೆಮ್ಮಂಗಿಲ್ಲ. ಕೆಮ್ಮಿದ್ರು ಅಂದ್ರೆ ಅವ್ರಿಗೆ ಬರೋಬ್ಬರಿ ಟ್ರೀಟ್ಮೆಂಟ್ ಮಾಡಾಕ ಬಂಗಾಳ ಪೊಲೀಸರು ತುದಿಗಾಲ ಮೇಲೆ ನಿಂತಿರ್ತಾರ. ಸಿಎಂ ಈ ರೀತಿ ಆಕ್ಷನ್ ಒಳಗಿದ್ದಾಗ ಸಿಎಂ ಪೊಲೀಸರು ಹೆಂಗಿರ್ತಾರ? ಬಂಗಾಳದ ಪೊಲೀಸರು ಇನ್ನೊಂದು ರೀತಿ ಆಕ್ಷನ್ ಒಳಗದಾರ. ಹಳೆ ಕೇಸ್ಗಳನ್ನ ಓಪನ್ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಹುಡುಕಿ ತೆಗ್ಯಾಕತ್ತಾರ. ಒಂದ್ ವೇಳೆ ಅವ್ರು ಸಿಕ್ಕಿಲ್ಲ ಅಂದ್ರ ಆ ಏರಿಯಾದಾಗಿರೋರು ಎಲ್ಲಾರನ್ನೂ ತಪ್ಪಿತಸ್ಥರಂತ ಅನೌನ್ಸ್ ಮಾಡ್ಬೇಕಾಗ್ತೈತಿ. ನಿಮಗ್ ಗೊತ್ತೈತಿ ಯಾರು ಈ ಕೃತ್ಯ ಮಾಡೋರು, ಅವ್ರನ್ನ ಹಿಡ್ಕೊಂಡು ತಂದು ನಮಗ್ ಕೊಡ್ರಿ, ಇಲ್ಲಾಂದ್ರೆ ಅವ್ರ ಹೆಸರು ಹೇಳ್ರಿ, ಸಾಕ್ಷಿ ಕೊಡ್ರಿ, ಇಲ್ಲ ಅಂದ್ರೆ ಇಡೀ ಏರಿಯಾನೇ ಅನುಭವಿಸ್ಬೇಕಾಗ್ತೈತಿ ಅಂತ ಟ್ರಿಕ್ ಪ್ಲೇ ಮಾಡಕತ್ತಾರ. ಈಗ ತಪ್ಪು ಮಾಡ್ದವ್ ಯಾವ ಬಿಲ್ದಾಗ ಕೂತಿದ್ರು ಹಿಡಿದು ಎಳೆಯೋ ಕೆಲಸ ಅವ್ರು ಮಾಡ್ತಾರ. ಅವ್ರು ಮಾಡಾಕತ್ತಿರೋ ಅನೌನ್ಸ್ಮೆಂಟ್ ಒಂದ್ಸಲ ಕೇಳಿಸ್ಕೊಂಡ್ಬಿಡ್ರಿ. जहांगीर मोहल्ला क्षेत्र में 15/5/2026 को घोड़ी हिंसा से घटना के संबंध में आसनसोल नॉर्थ थाना में एक मामला दर्ज किया गया है, जिसका केस नंबर है आसनसोल नॉर्थ केस नंबर 208/26 डेटेड 16/5/2026। उक्त घटना की सरकारी संपत्ति को हुए नुकसान के संबंध में पश्चिम बंगाल मेंटेनेंस एंड पब्लिक ऑर्डर एक्ट 1972 के धारा 15C के अंतर्गत सामूहिक क्षतिपूर्ति विनिधान हेतु सरकारी जांच प्रक्रिया आरंभ की गई है। यदि किसी व्यक्ति को इस घटना के संबंध में कोई जानकारी देनी हो अथवा इस प्रस्तावित समूह को क्षतिपूर्ति संबंध में कोई आपत्ति या निवेदन प्रस्तुत करना है तो वो निर्धारित समय के भीतर संबंधित पदाधिकारी के समक्ष अपना पक्ष प्रस्तुत कर सकता है। क्षेत्र के सभी निवासियों को सूचित किया जाता है कि इस मामले को गंभीरता से ले और अवश्य सहयोग करे। ಮಧ್ಯಪ್ರದೇಶದಾಗ ಒಂದ್ ರೀತಿ, ವೆಸ್ಟ್ ಬೆಂಗಾಲ್ನಾಗ ಇನ್ನೆರಡು ಮೂರು ರೀತಿ. ಆಕ್ಷನ್ ಒಂದ ರೀತಿ. ನ್ಯಾಯ ಸಿಗಬೇಕು, ತಪ್ಪು ಮಾಡಿದವ್ರಿಗೆ ಬರೋಬ್ಬರಿ ಶಿಕ್ಷೆ ಆಗಾಕಬೇಕು. ಇದೆಲ್ಲ ನೋಡಿದ ಮೇಲೆ ನಮ್ಮ ಕರ್ನಾಟಕದಾಗ ಈ ರೀತಿ ಆಗುತ್ತೇನು ಅಂತ ಯೋಚನೆ ಮಾಡಕ್ಕೂ ಮನಸ್ಸಾಗೋದಿಲ್ಲ. ಯಾಕಂದ್ರ ಸ್ವತಃ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಲ್ಲುಗ್ದವ್ರ ಕೇಸನ್ನೇ ವಾಪಸ್ ತಗೊಳ್ಳೋ ನಮ್ಮ ಧಾರಾಳ ಮನಸ್ಸಿನ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು
ಬೃಹತ್ ಹೆಜ್ಜೆ ಇಡ್ತೈತಿ ಅಂದ್ರ ಹೆಂಗ್ ನಂಬೋದು?